ಕರ್ನಾಟಕ ವೇ ಬ್ರಿಡ್ಜ್ ನ ಅಲ್ಲಿ ಆ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. 10 ವೀಲ್ಗೆ ಏನಾಗುತ್ತೆ, 6 ವೀಲ್ಗೆ ಏನಾಗುತ್ತೆ, 10 ವೀಲ್ ಅಲ್ಲಿ 33-34 ಟನ್ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ಇವ್ರು ಹೇಳ್ತಾರೆ 2 ವರ್ಷದ ನಂತರ ನಾವು ಮನೆ ಕಟ್ಟಿಸ್ತಾ ಇದೀವಿ. ಎಲ್ಲವೂ ಆದ ನಂತರ ಇದೀಗ ಇಲ್ಲಿ ಪಿ ಸ್ಯಾಂಡ್ ಖರೀದಿ ಆಗುತ್ತೆ. ಹಣವನ್ನ ಕೊಟ್ಟು ಪಿ ಸ್ಯಾಂಡ್ ಖರೀದಿ ಆಗಿರೋ ದೃಶ್ಯ ಇದು. 6 ವೀಲ್ಗೆ ಏನಾಗುತ್ತೆ, 10 ವೀಲ್ಗೆ ಏನಾಗುತ್ತೆ, ಅದಾದ ನಂತರ ಈ ವೇ ಬ್ರಿಡ್ಜ್ ನಲ್ಲಿ ತೂಕವನ್ನ ಮಾಡಿದ ನಂತರ ಅದು ಮನೆಗೆ ಎಷ್ಟು ಬರುತ್ತೆ, ನಾವು ಅದ್ರ ಬಗ್ಗೆ ಮಾತನಾಡ್ತೀವಿ. ವಿಜುವಲ್ 2 ಅದರಲ್ಲಿ ಗ್ರಾಹಕರಿಂದ ಎಂ ಸ್ಯಾಂಡ್ ಖರೀದಿ ಆಗಿರೋ ದೃಶ್ಯ. ಎಂ ಸ್ಯಾಂಡ್ ಖರೀದಿ ಆಗಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಾಲೀಕನ ಜೊತೆಗೆ ಖರೀದಿ ವ್ಯವಹಾರ ಆಗ್ತಾ ಇದೆ. ಖರೀದಿ ವ್ಯವಹಾರ ಮಾತಿನ ಎಷ್ಟು ವೇಟ್ ಬರುತ್ತೆ, ಏನಾಗುತ್ತೆ, ಎಷ್ಟು ಹಣ, ಎಲ್ಲವೂ ಮಾತುಕತೆ. ಮಾಲೀಕನ ಜೊತೆ ಈ ಎಲ್ಲ ಖರೀದಿ ವ್ಯವಹಾರ ಆದ ನಂತರ ಗ್ರಾಹಕರಿಂದ ಎಂ ಸ್ಯಾಂಡ್ ಖರೀದಿ ಆಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ದೃಶ್ಯ 3 ಮಾಲೀಕನ ಜೊತೆಗೆ ಒಟ್ಟಾರೆ ಖರೀದಿ ವ್ಯವಹಾರ ಆಗುತ್ತೆ. ನೀವು ಪಿ ಸ್ಯಾಂಡ್ ಆಯ್ತು, ಎಂ ಸ್ಯಾಂಡ್ ಆಯ್ತು, ಅದಾದ ನಂತರ ಖರೀದಿ ವ್ಯವಹಾರ. 3ನೇದು ಮಾಲೀಕನ ಜೊತೆ ಖರೀದಿ ವ್ಯವಹಾರ ಆಗುತ್ತೆ, ಮಾತುಕತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಾಹನಕ್ಕೆ JCB ಮುಖಾಂತರ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಸ್, 4ನೇ ದೃಶ್ಯವನ್ನ ನೋಡೋಣ. 3 ದೃಶ್ಯವನ್ನ ಗಮನಿಸಿದ್ರಿ. ಪಿ ಸ್ಯಾಂಡ್ ಖರೀದಿ, ಎಂ ಸ್ಯಾಂಡ್ ಖರೀದಿ, ಮಾಲೀಕನ ಜೊತೆ ವ್ಯವಹಾರ ಆಯ್ತು. ಅದಾದ ನಂತರ ಪಿ ಸ್ಯಾಂಡ್ ಅನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಅವರು ತುಂಬ್ತಾ ಇದ್ದಾರೆ. ದೃಶ್ಯ ನಂಬರ್ 4 ಪಿ ಸ್ಯಾಂಡ್ ಅನ್ನ ತುಂಬ್ತಾರೆ. ಅದಾದ ನಂತರ 4ನೇ ದೃಶ್ಯದ ಕರ್ನಾಟಕ ವೇ ಬ್ರಿಡ್ಜ್ ಏನಿದೆ ಅಲ್ಲ, ಅಲ್ಲಿ ತೂಕ ಆಗುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ವೇ ಬ್ರಿಡ್ಜ್ ನಲ್ಲಿ 6 ವೀಲರ್ನ ಗಾಡಿಯಲ್ಲಿ ಯಾವ ಪರಿಪ್ರಮಾಣದಲ್ಲಿ ಎಷ್ಟು ಟನ್ನಲ್ಲಿ ಎಂ ಸ್ಯಾಂಡು ಮತ್ತು ಪಿ ಸ್ಯಾಂಡ್ ಅನ್ನ ಹೋಗಬಹುದು, ತೆಗೆದುಕೊಂಡು ಹೋಗಬಹುದು. ವೇಟ್ ಚೆಕ್ ಆಗುತ್ತೆ. ಆ ವೇಟಿನ ಮೇಲೆ ದರ ನಿರ್ಧಾರ ಆಗುತ್ತೆ. ವೇಟ್ ಚೆಕ್ ಮಾಡ್ತಾ ಇದ್ದಾರೆ ಕರ್ನಾಟಕ ವೇ ಬ್ರಿಡ್ಜ್ ನಲ್ಲಿ. ಇಲ್ಲೇ ಇರೋದು ಅಸಲಿ ಆಟ. ಅಸಲಿ ಆಟ ಇರೋದೇ ಇಲ್ಲಿ ಕರ್ನಾಟಕ ವೇ ಬ್ರಿಡ್ಜ್ ನಲ್ಲಿ. ಇದೀಗ ತೂಕ ಚೆಕ್ ಮಾಡ್ತಾ ಇದ್ದಾರೆ. ಎಸ್, ದೃಶ್ಯ ನಂಬರ್ 5 ನೋಡೋಣ. ಕರ್ನಾಟಕ ವೇ ಬ್ರಿಡ್ಜ್ ನಲ್ಲಿ ತೂಕ ಆಗುತ್ತೆ, ರೀಡಿಂಗ್ ಆಗುತ್ತೆ. 5ನೇ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಂಪಾರ್ಟೆಂಟ್ ದೃಶ್ಯ ಇದು. ನೀವಲ್ಲಿ ಹಿಂದೆ ಗಮನಿಸ್ತಾ ಇದ್ದೀರಿ 31,120 ಇದೆ. ಅಂದ್ರೆ 31 ಟನ್. ಕರ್ನಾಟಕ ವೇ ಬ್ರಿಡ್ಜ್ ನಲ್ಲಿ ತೂಕವನ್ನ ಮಾಡಿದಾಗ ಅಲ್ಲಿ ಬಂದಿರುವಂತದ್ದು 31 ಟನ್, 31,120 ಇದೆ. ಇದು ಭಾರಿ ಪ್ರಾಮುಖ್ಯತೆಯನ್ನ ನಾವು ಗಮನಿಸಬೇಕಾದಂತಹ ಸಂಗತಿ. ಇಲ್ಲಿ ತೂಕ ಮಾಡಲಾಗುತ್ತೆ. ಮೊದಲು ಅದನ್ನು ಶಿಫ್ಟ್ ಮಾಡಿಸ್ತಾರೆ. ಅದಾದ ನಂತರ ಗಾಡಿಗೆ ಲೋಡ್ ಆಗುತ್ತೆ. ಗಾಡಿ ಲೋಡ್ ಆದ ನಂತರ ಇದೇ ಕರ್ನಾಟಕ ವೇ ಬ್ರಿಡ್ಜ್ ನಲ್ಲಿ ತೂಕ ಆಗುತ್ತೆ. ತೂಕವನ್ನ ಮಾಡಿದಾಗ ಎಷ್ಟು ಬರುತ್ತಪ್ಪ? 31 ಟನ್ ಬರುತ್ತೆ. ಆ 31 ಟನ್ನು ಕೂಡ ನಮ್ಮ ಮನೆಗೆ ಬಂದು ಸೇರ್ಬೇಕದು. 31 ಟನ್ ಬಂದು ಸೇರ್ಬೇಕು ನಮ್ಮ ಮನೆಗೆ.